ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಕ್ಕರೆ ಉಪಯೋಗಿಸದೆ ಬೆಲ್ಲನ ಬಳಸಿ ಆರೋಗ್ಯಕರವಾದ ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಬೆಲ್ಲದ ಕೇಸರಿಬಾತನ್ನು ತುಂಬ ಸುಲಭವಾಗಿ ಬೇಗ ಮಾಡಬಹುದು, ಅಷ್ಟೇ ರುಚಿಯಾಗೂ ಇರುತ್ತೆ. ಕೇಸರಿಬಾತ್ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ತಿದ್ದೀನಿ. ಗಟ್ಟಿ ಬೆಲ್ಲ ಅಥವಾ ಬೆಲ್ಲದ ಪುಡಿ ಯಾವುದಾದ್ರೂ ತೊಗೋಬೋದು. ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೇಸರಿಬಾತನ್ನು ಚಿರುಟಿ ರವೆಯಿಂದ ಮಾಡುವಾಗ 1 ಕಪ್ ಬೆಲ್ಲಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕೋಬೇಕು. ಮೀಡಿಯಮ್ ರವದಿಂದ ಮಾಡುವಾಗ ಸ್ವಲ್ಪ ಜಾಸ್ತಿ ನೀರು, ಅಂದರೆ 1 ಕಪ್ ಬೆಲ್ಲಕ್ಕೆ 2.25 ಕಪ್ಪಿಂದ 2.5 ಕಪ್ ತನಕ ನೀರನ್ನು ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ನೋಡೋ ಅವಶ್ಯಕತೆ ಇಲ್ಲ. ಬೆಲ್ಲ ನೀರಲ್ಲಿ ಚೆನ್ನಾಗಿ ಕರಗಿ ಪೂರ್ತಿ ಬಿಸಿಯಾಗಿ ಹೀಗೆ ಕುದಿಯೋಕೆ ಶುರುವಾಗ್ತಿದ್ದಾಗೆ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಪಾಕ ಬಿಸಿ ಇರುವಾಗಲೇ ಇದನ್ನು ಶೋಧಿಸ್ಕೊಂಡು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಡಬೇಕು. ತಣ್ಣಗಾಗಬಾರ್ದು, ಇದು ಬಿಸಿ ಇರುವಾಗಲೇ ಮತ್ತೆ ಉಪಯೋಗಿಸ್ತಿದ್ದೀನಿ. ನಂತರ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ ನಮಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ತೊಗೋಬೋದು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಜೊತೆಗೆ 1 ಲವಂಗನ ಹಾಕಿ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪೀಸ್ ಅಥವಾ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ. ಗೋಡಂಬಿ ಬಣ್ಣ ಸ್ವಲ್ಪ ಕೆಂಪಗೆ ಹಾಕ್ತಿದ್ದಾಗೆ ಅರ್ಧ ಕಪ್ಪಷ್ಟು ಚಿರುಟಿ ರವೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲಿ ಹುರಿಬೇಕು. ಚಿರುಟಿ ರವೆ ಬದಲು ಮೀಡಿಯಮ್ ರವಾನು ಬಳಸ್ಬೋದು. ಮೀಡಿಯಮ್ ರವೆ ಬಳಸಿ ಮಾಡಿರೋ ಕೇಸರಿಬಾತು ತುಂಬಾ ಚೆನ್ನಾಗಾಗತ್ತೆ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿಬೇಕು. ರವೆ ತುಂಬ ಕೆಂಪಗಾಗೋ ತನಕ ಹುರಿಬಾರ್ದು. ಸ್ವಲ್ಪ ಹೊತ್ತು ಹುರಿದ ಮೇಲೆ ತುಪ್ಪದಲ್ಲಿ ಹುರಿದಿರೋ ಘಮ ಬರುತ್ತಲ್ಲ, ಅಲ್ಲಿ ತನಕ ಹುರಿದ್ರೆ ಸಾಕು. ಸುಮಾರು ಒಂದು 5ರಿಂದ 6 ನಿಮಿಷ ಸಣ್ಣ ಉರಿಯಲ್ಲೇ ಹುರಿದಿದ ಮೇಲೆ ಹುರಿದಿರೋ ಪರಿಮಳ ಬರ್ತಿದೆ. ಈಗ ಇದಕ್ಕೆ ಆಗಲೇ ತಯಾರಿಸಿಟ್ಕೊಂಡಿರೋ ಬೆಲ್ಲದ ಪಾಕನ ನಿಧಾನವಾಗಿ ಹಾಕ್ತಿದ್ದೀನಿ. ಬೆಲ್ಲದ ಪಾಕ ಬಿಸಿಯಾಗೇ ಇದೆ. ಪಾಕ ತಣ್ಣಗಾಗಿದ್ದರೆ ಹುರಿದಿರೋ ರವೆಗೆ ಸೇರಿಸೋ ಮೊದಲು ಸ್ವಲ್ಪ ಬಿಸಿ ಮಾಡಿ ನಂತರ ಸೇರಿಸ್ಕೋಬೇಕು. ಪಾಕ ಸೇರಿಸಿದ ಕೂಡಲೇ ಸ್ವಲ್ಪನೂ ಗಂಟಾಗ್ದಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೇಸರಿಬಾತ್ ಅಂದರೆ ಕೇಸರಿ ಹಾಕಲೇಬೇಕು. ಒಂದು 10ರಿಂದ 12 ಕೇಸರಿ ಎಳೆಗಳನ್ನು ಅರ್ಧ ಗಂಟೆ ಮೊದಲೇ ನೀರಲ್ಲಿ ನೆನೆಸಿಟ್ಟಿದೆ, ಅದನ್ನು ಹಾಕ್ತಿದ್ದೀನಿ. 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, 2 ಚಿಟಿಕೆ ಉಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಾಗತ್ತೆ. ತುಂಬ ಮಂದಿ ಸ್ವೀಟಿಗೆ ಉಪ್ಪು ಹಾಕೋದನ್ನು ಇಷ್ಟಪಡಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲನೂ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕರಾವಳಿ ಮಲೆನಾಡಿನ ಕಡೆ ಜಾಸ್ತಿ ಜೋನಿ ಬೆಲ್ಲನ ಉಪಯೋಗಿಸ್ತೀವಿ. ಕೇಸರಿಬಾತಿಗೆ ಜೋನಿ ಬೆಲ್ಲದಕ್ಕಿಂತ ಹೀಗೆ ಪುಡಿ ಬೆಲ್ಲ, ಗಟ್ಟಿ ಬೆಲ್ಲ ಬಳಸಿದ್ರೇ ಚೆನ್ನಾಗಾಗತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ಇದನ್ನೀಗ ಮುಚ್ಚಿ 3ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. 4 ನಿಮಿಷದ ನಂತರ ಚೆಕ್ ಮಾಡ್ತಿದ್ದೀನಿ. ರವೆ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿಯಾದ ರುಚಿಯಾದ ಬೆಲ್ಲದ ಕೇಸರಿಬಾತು ರೆಡಿ ಆಯಿತು. ತೆಳುವಾಗಿದೆ ಅಂತ ಅನಿಸ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗತ್ತೆ, ಅಥವಾ ಹೀಗೆ ಚೆನ್ನಾಗಿ ಮುಗಿಸ್ತಾ 2 ನಿಮಿಷ ಬೇಯಿಸ್ಕೋಬೋದು, ಆಗಲೂ ಗಟ್ಟಿಯಾಗತ್ತೆ. ಸ್ನೇಹಿತರೆ, ನೀವಿನ್ನೂ ಬೆಲ್ಲ ಬಳಸಿ ಕೇಸರಿಬಾತ್ ಮಾಡಿಲ್ಲ ಅಂದರೆ ತಪ್ಪದೆ ಒಂದ್ಸಲ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬೇಗ ಮಾಡಬಹುದಾದ ರುಚಿಯಾದ ಆರೋಗ್ಯಕರವಾದ ಸಿಹಿ ತಿಂಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.